ಸ್ಕ್ರೀನ್ ಅಡಿಕ್ಷನ್ ಅಥವಾ ಮೊಬೈಲಲ್ಲೇ ಜಾಸ್ತಿ ನೋಡುವಂಥದ್ದು ಇದು ಜಾಸ್ತಿ ಆಗ್ತಾ ಇದೆ. ಮುಖ್ಯವಾಗಿ ಗರ್ಭಿಣಿಯರಿಗೆ ಇದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತೀರಾ? ಈಗ ಗರ್ಭಾವಸ್ಥೆಯ 9 ತಿಂಗಳನ್ನ 3 ಟ್ರೈಮಿಸ್ಟರ್ಗಳಾಗಿ ಡಿವೈಡ್ ಮಾಡಿದ್ವಿ. ಅದರಲ್ಲಿ ಮೊದಲ 3 ತಿಂಗಳಿದೆಯಲ್ಲ, ಇದು ಅತ್ಯಂತ ಪ್ರಮುಖವಾದ ಘಟ್ಟ ಅಂತ ಅನ್ಬೋದು. ಆ ಬೆಳೆಯುತ್ತಿರುವ ಭ್ರೂಣದ ಎಲ್ಲ ಅಂಗಾಂಗಗಳು, ಮೆದುಳು ಆಗ್ಬೋದು, ಹೃದಯ ಆಗ್ಬೋದು, ಜನನೇಂದ್ರಿಯಗಳಾಗಿರ್ಬೋದು, ಎಲ್ಲ ಸರಿಯಾಗಿ ಬೆಳವಣಿಗೆ ಆಗಬೇಕು ಅಂತಂದ್ರೆ ಟಿವಿನ ನೋಡೋದು, ಸತತವಾಗಿ ನೋಡೋದು, ಮೊಬೈಲ್ನ ಸತತವಾಗಿ ಇಡೀ ದಿನ, ಯಾಕೆಂದ್ರೆ ಕೂತಿರ್ತಾರೆ ಇಡೀ ದಿನ ಮೊಬೈಲ್ನ ನೋಡ್ತಾ ಕೂತ್ಕೊಳ್ಳೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಬಹಳಷ್ಟು ಗೊತ್ತು ನಿಮಗೆ, ಬ್ಲೂ ಸ್ಕ್ರೀನ್ ಅಂತೀವಿ. ಅದರಿಂದ ಹೊರಬರುವ ಕಿರಣಗಳನ್ನ ಬ್ಲೂ ಲೈಟ್ ಅಂತ ಕರಿತೀವಿ. ಆ ಬ್ಲೂ ಲೈಟ್ ಏನ್ ಮಾಡುತ್ತೆ ಅಂತಂದ್ರೆ ನಮ್ಮ ಕಣ್ಣಿಗೆ ಹೋಗುತ್ತಲ್ವಾ, ನಾವು ನೋಡ್ತೀವಿ, ನಮ್ಮ ಆಪ್ಟಿಕ್ ನರ್ವ್ ಮುಖಾಂತರ ಸುಪ್ರಾಕಯಾಸ್ಮೆಟಿಕ್ ನ್ಯೂಕ್ಲಿಯಸ್ ಅಂತ ಇದೆ ಮೆದುಳಿನಲ್ಲಿ, ಅಲ್ಲಿಗೆ ಹೋಗುತ್ತೆ. ಅಲ್ಲಿಂದ ಸಿಗ್ನಲ್ ಪೈನಿಯಲ್ ಗ್ಲ್ಯಾಂಡ್ ಅಂತ, ಗರ್ಭ ಧರಿಸಿರುವ ಮಹಿಳೆಗೆ ಏನಾಗುತ್ತೆ, ಈ ಒಂದು ಸಿಗ್ನಲ್ಗಳು ಬೆಳೆಯುತ್ತಿರುವ ಭ್ರೂಣಕ್ಕೆ ಹೋಗುತ್ತೆ. ಈಗ ಅವರು ಟಿವಿ ನೋಡ್ತಾ ಇರ್ತಾರೆ ಅಥವಾ ಮೊಬೈಲ್ ಅಲ್ಲಿ ರೀಲ್ಸ್ಗಳು ಅದು ಇದೆಲ್ಲ ನೋಡ್ಬೇಕಾದ್ರೆ ಬಹಳಷ್ಟು ಹಿಂಸಾತ್ಮಕವಾದದನ್ನ ಆಕೆ ನೋಡಬಹುದು. ಆಮೇಲೆ ಪೊಲಿಟಿಕಲ್ ಇದಾಗಿರ್ಬೋದು, ಪುಟ್ಟ ಮಕ್ಕಳು ಸಾಯ್ತಿರೋದು, ಈ ತರದೆಲ್ಲ ನೋಡಿದಾಗ ಏನಾಗುತ್ತೆ ಅಂದ್ರೆ ನಮಗೆ ಗೊತ್ತಿಲ್ಲದಂತೆ ಕಾರ್ಟಿಸಾಲ್ ಜಾಸ್ತಿ ಬಿಡುಗಡೆ ಆಗಕ್ಕೆ ಶುರು ಆಗುತ್ತೆ. ಅದು ಗರ್ಭಾವಸ್ಥೆಯಲ್ಲಿ ತುಂಬಾ ಸೆನ್ಸಿಟಿವ್. ಅದು ಕಾರ್ಟಿಸಾಲ್ ಹೆಚ್ಚು ಬಿಡುಗಡೆ ಆದರೆ ಕಾರ್ಟಿಸಾಲ್ ಏನ್ ಮಾಡುತ್ತೆ, ಪ್ಲಾಸೆಂಟಾನ ಕ್ರಾಸ್ ಮಾಡ್ಕೊಂಡು ಮಗುವಿನ ಮೆದುಳಿಗೆ ಡ್ಯಾಮೇಜ್. ಆ ಮಗು ಹುಟ್ಟಿದಾಗ ಅದಕ್ಕೆ ಈ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ಗಳು ಬರ್ಬೋದು. ಈ ಪ್ರೆಗ್ನೆನ್ಸಿಲಿ ಬರುವ ಒಬಿಸಿಟಿಯಿಂದ ಆಕೆಗೂ ತೊಂದರೆ ಆಗುತ್ತೆ. ಆಕೆ ಮುಂದಿನ ದಿನದಲ್ಲಿ ಗೆಸ್ಟೇಷನಲ್ ಡಯಾಬಿಟಿಕ್ ಬರ್ಬೋದು. ಆಕೆಗೆ ತುಂಬಾ ವೆಯ್ಟ್ ಜಾಸ್ತಿ ಆದಂಗೆ ಆಕೆ ಹೃದಯದ ಮೇಲೂ ಅದು ಪ್ರೆಷರ್ ಆಗ್ತಾ ಇದೆ. ಮಗುವಿಗೂ ಡಯಾಬಿಟಿಕ್ ಬರುವ ಸಾಧ್ಯತೆ ಇದೆ. ಆಮೇಲೆ ಮಗುವಿನ ವೆಯ್ಟ್ ನಾರ್ಮಲ್ ವೆಯ್ಟ್ ಅಂತ ನಾವೇನ್ ಹೇಳ್ತೀವಿ ಅದು ಆಗೋದಿಲ್ಲ. ಹಿಂದಿನ ಕಾಲದಲ್ಲಿ ಬೇಕಾದಷ್ಟು ಅವರು ಕೆಲಸಗಳನ್ನ ಮಾಡ್ತಾ ಇದ್ರು, ನಾರ್ಮಲ್ ಡೆಲಿವರಿನೇ ಆಗ್ತಾ ಇತ್ತು. ಎಷ್ಟೆಷ್ಟು ಮಕ್ಳು ಇರ್ತಿದ್ರು ಅವಾಗ, ಎಲ್ಲ ನಾರ್ಮಲ್ ಡೆಲಿವರಿನೇ. ಹಿಂದೆ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂದ್ರೆ ಒಳ್ಳೆ ಪುಸ್ತಕಗಳನ್ನ ಓದ್ತಾ ಇದ್ರು, ರಾಮಾಯಣ ಓದ್ತಿದ್ರು, ಮಹಾಭಾರತ ಓದ್ತಿದ್ರು. ಒಳ್ಳೆಯ ಸಂಸ್ಕಾರವನ್ನು ನೀಡುವಂತಹ ಕ್ರಿಯೆಗಳನ್ನ ಮಾಡ್ತಾ ಹೋದ್ರೆ ಬೆಳೆಯುತ್ತಿರುವ ಭ್ರೂಣ ಆರೋಗ್ಯವಾಗೂ ಇರುತ್ತೆ. ಮಗುವಿನಿಂದಲೇ ಒಂದು ಸಂಸ್ಕಾರನ ನಾವು ಕೊಟ್ಟ ಹಾಗಾಗುತ್ತೆ. ಸ್ಕ್ರೀನ್ ಅಡಿಕ್ಷನ್ ಅಷ್ಟೇ. ಈಗಿನಿಂದ ತಾಯಿ ಅದನ್ನ ಅಭ್ಯಾಸ ಮಾಡಿದ್ರೆ ಆಮೇಲೆ ಮುಂದಿನ ದಿನ ಮಗುವಿಗೆ ನೀವು ಏನೇ ಪ್ರಯತ್ನ ಪಟ್ರು ಅದು ಮೊಬೈಲ್ ಫೋನ್ ಅಲ್ಲಿ ಗೇಮ್ ಆಡೋದು, ಮೊಬೈಲ್ ಇಟ್ಕೊಂಡು ಆಟ ಆಡೋದು ಬಿಟ್ಟು ಹೊರಗಡೆ ಫೀಲ್ಡ್ ಹೋಗಿ ಆಟ ಆಡೋದೇ ಇಲ್ಲ. ಅದು ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಹೆಲ್ತ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ಎಪಿಸೋಡ್ನಲ್ಲಿ ನಾವು ಸ್ಕ್ರೀನ್ ಅಡಿಕ್ಷನ್ ಬಗ್ಗೆ. ಸೊ ನೋಡಿ, ಏನಾಗುತ್ತೆ ಅಂದರೆ ಅನೇಕ ಮಂದಿ ಇವಾಗ ಈ ಒಂದು ಡಿಜಿಟಲ್ ಜಮಾನದಲ್ಲಿ ಮೊಬೈಲ್ ಸ್ಕ್ರೀನನ್ನು ಜಾಸ್ತಿ ನೋಡ್ತಾರೆ. ಮೊಬೈಲ್ ನೋಡುವಂಥದ್ದು, ಲ್ಯಾಪ್ಟಾಪ್ ಇರ್ಬೋದು, ಕಂಪ್ಯೂಟರ್, ಹೀಗೆ ಸ್ಕ್ರೀನ್ ಅಡಿಕ್ಷನ್ ಅನ್ನುವಂಥದ್ದು ಇವತ್ತು ದೊಡ್ಡ ಒಂದು ಸಮಸ್ಯೆ, ಸವಾಲಾಗಿ ಪರಿಣಮಿಸಿದೆ. ಸೊ ಇದರಿಂದ ಆರೋಗ್ಯದ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ಅದರಲ್ಲೂ ಮುಖ್ಯವಾಗಿ ಗರ್ಭಿಣಿಯರಿಗೆ ಇದು ಯಾವ ರೀತಿಯ ಸಮಸ್ಯೆಯನ್ನು ತಂದೊಡ್ಡಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಮಾಹಿತಿಯನ್ನು ಮತ್ತು ವೈಜ್ಞಾನಿಕ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ಮೇಡಮ್. ಸೊ ಅಂದಹಾಗೆ ಇವತ್ತಿನ ಟಾಪಿಕ್ ಬಹಳ ಸೀರಿಯಸ್ ಇದೆ ಅಂತ ನಂಗೆ ಅನಿಸುತ್ತೆ. ಅಂದರೆ ಯಾಕಂದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಯಾವಾಗ ಅಗ್ಗದ ಡೇಟಾ ಮತ್ತು ಮೊಬೈಲ್ ಫೋನ್, ಸ್ಮಾರ್ಟ್ಫೋನ್ನ ಒಂದು ಜಮಾನ ಶುರು ಆಯಿತು, ಸ್ಕ್ರೀನ್ ಅಡಿಕ್ಷನ್ ಅಥವಾ ಈ ಏನು ಮೊಬೈಲಲ್ಲೇ ಜಾಸ್ತಿ ನೋಡುವಂಥದ್ದು, ಸಿಂಪಲ್ ಆಗಿ ಹೇಳಿದ್ರೆ ಅದು ಜಾಸ್ತಿ ಆಗ್ತಾ ಇದೆ. ಸೊ ಕೆಲವೊಂದು ಅಧ್ಯಯನ ಪ್ರಕಾರ ಭಾರತದಲ್ಲೂ ಕೂಡ ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾಯಿದೆ. ಅಂದರೆ ಸರಾಸರಿ ಅವರೇಜ್ ಟೈಮಿಂಗ್ಸನ್ನು ಲೆಕ್ಕ ಹಾಕಿದಾಗ ಭಾರತದಲ್ಲೂ ಕೂಡ ಬಹಳ ಡೇಂಜರಸ್ ಲೆವೆಲ್ ಇದೆ ಅಂತ ಹೇಳ್ತಾರೆ. ಇತ್ತೀಚೆಗೆ ಇವನ್ ಮೋದಿಯವರು ಕೂಡ, ಪ್ರಧಾನಿಯವರು ಕೂಡ ಹೇಳಿದರು, ಜಾಸ್ತಿ ಹೊತ್ತು ನೋಡಬೇಡಿ ಅನ್ನುವಂಥದ್ದನ್ನು ಹೇಳಿದರು ಅವರು. ಅಂದರೆ ಆ ಒಂದು ಲಿಮಿಟಲ್ಲಿ ನೋಡಿ ಅಂತ. ಸೊ ಹಾಗೆ ಒಂದು ಕಡೆ ಈ ಡಿಜಿಟಲ್ ಟೆಕ್ನಾಲಜಿ ಇರ್ಬೋದು, ಅದು ಬೇಕಾಗುತ್ತೆ, ಅವಶ್ಯಕವಾಗಿದೆ. ಇಟ್ ದ ಸೇಮ್ ಟೈಮ್ ಒಂದು ಲಿಮಿಟಲ್ಲಿ ಇಲ್ಲದಿದ್ದರೆ ಯಾವ ರೀತಿ ಸಮಸ್ಯೆ ಆಗುತ್ತೆ, ಮುಖ್ಯವಾಗಿ ಗರ್ಭಿಣಿಯರಿಗೆ ಇದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತೀರಾ? ಸರ್, ಇದು ಗರ್ಭಾವಸ್ಥೆ ಅನ್ನೋದು ಬಹಳ ಸೂಕ್ಷ್ಮವಾದ ಒಂದು ಸ್ಥಿತಿ ಅಂತಲೇ ಅನ್ಬೋದು. ಅದೆಲ್ಲ 3 ತಿಂಗಳು, ಫಸ್ಟ್ ಟ್ರೈಮಿಸ್ಟರ್ ಅಂತ ಕರಿತೀವಿ. ಈಗ ಗರ್ಭಾವಸ್ಥೆಯ 9 ತಿಂಗಳನ್ನು 3 ಟ್ರೈಮಿಸ್ಟರ್ಗಳಾಗಿ ಡಿವೈಡ್ ಮಾಡಿದ್ವಿ. ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್ ಟ್ರೈಮಿಸ್ಟರ್, ಥರ್ಡ್ ಟ್ರೈಮಿಸ್ಟರ್ ಅಂತ. ಅದರಲ್ಲಿ ಮೊದಲ 3 ತಿಂಗಳಿದೆಯಲ್ಲ, ಇದು ಅತ್ಯಂತ ಪ್ರಮುಖವಾದ ಘಟ್ಟ ಅಂತ ಅನ್ಬೋದು. ಕಾರಣ ಆ ಬೆಳೆಯುತ್ತಿರುವ ಭ್ರೂಣದ ಎಲ್ಲ ಅಂಗಾಂಗಗಳು, ಮೆದುಳು ಆಗ್ಬೋದು, ಹೃದಯ ಆಗ್ಬೋದು, ಜನನೇಂದ್ರಿಯಗಳಾಗಿರ್ಬೋದು, ಎಲ್ಲ ಸರಿಯಾಗಿ ಬೆಳವಣಿಗೆ ಆಗಬೇಕು ಅಂತಂದರೆ ಮೊದಲ 3 ತಿಂಗಳು ತುಂಬ ಸೂಕ್ಷ್ಮವಾದ, ಅತ್ಯಂತ ಕ್ರೂಷಿಯಲ್ ಅಂತ ಅನ್ಬೋದು.
ತಾಯಿಯ ದೈಹಿಕ ಸ್ಥಿತಿ, ಮಾನಸಿಕ, ಸಾಮಾಜಿಕ ಸ್ಥಿತಿ ಎಲ್ಲದರ ಮೇಲೆ ಅದೆಲ್ಲದು ತಾಯಿದು ಎಲ್ಲ ದೈಹಿಕ ಒಂದು ಪರಿಪೂರ್ಣ ಆರೋಗ್ಯ ಅಂತೀವಲ್ಲ, ಅದು ನೇರವಾಗಿ ಮಗುವಿನ ಮೇಲೆ ಪರಿಣಾಮವನ್ನು ಬೀರುತ್ತೆ. ಅಂಗಾಂಗಗಳ ಬೆಳವಣಿಗೆ ಎಲ್ಲದ್ರ ಮೇಲೂ ಪರಿಣಾಮವನ್ನು ಉಂಟು ಮಾಡುವಂತಹ ಸ್ಥಿತಿ ಅದು. ಹಾಗಾದರೆ ಗರ್ಭಿಣಿಯರು ಬರೀ ಒಳ್ಳೆ ಆಹಾರ ಸೇವನೆ ಮಾಡೋದು ಬರೀ ಅದೊಂದಷ್ಟೇ ಸಾಲೋದಿಲ್ಲ. ಅದರ ಜೊತೆಗೆ ಈಗ ಇತ್ತೀಚೆಗೆ ಎಲ್ಲರಿಗೂ ಗೊತ್ತು ನ್ಯೂಟ್ರಿಟಿವ್ ಡಯೆಟ್ ತಗೋಬೇಕು ಅಂತ ಹೇಳ್ಬಿಟ್ಟು ಒಳ್ಳೆ ಆಹಾರಗಳನ್ನು, ಹಣ್ಣುಗಳು, ಡೇಟ್ಸ್ಗಳು ಇದು ಎಲ್ಲ ತಗೊಂತಾರೆ, ಪ್ರೋಟೀನೇಷಿಯಸ್ಸು, ಹಾಲು, ಇದು ಎಲ್ಲದನ್ನ ಚೆನ್ನಾಗಿ ಕೇರಿಂಗ್ ಇದೆ. ಅದರ ಜೊತೆಗೆ ಬರೀ ಅಷ್ಟು ಮಾತ್ರ ಸಾಲೋದಿಲ್ಲ ಮಗುವಿನ ಮೆದುಳಿನ ಬೆಳವಣಿಗೆಗೆ. ಅದಕ್ಕೆ ಪೂರಕವಾಗಿ ಅವರ ಕೆಲವು ಅಭ್ಯಾಸಗಳು ಸಹ ಅತ್ಯಂತ ಪೂರಕ ಅಂತ ಅನ್ಬೋದು. ಅದರಲ್ಲಿ ಮುಖ್ಯವಾದದ್ದು ಸ್ಕ್ರೀನ್ ಅಡಿಕ್ಷನ್ ಅಂತ ನಾವು ಅನ್ಬೋದು. ಸ್ಕ್ರೀನ್ ಅಡಿಕ್ಷನ್ನಲ್ಲಿ ಒಟ್ಟಾರೆ ಎಲ್ಲ ಬರುತ್ತೆ. ಟಿ ವಿನ ನೋಡೋದು, ಸತತವಾಗಿ ನೋಡೋದು, ಮೊಬೈಲ್ನ ಸತತವಾಗಿ ಇಡೀ ದಿನ, ಏಕೆಂದರೆ ಕೂತಿರ್ತಾರೆ. ಆವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಅಂತ ಡಾಕ್ಟ್ರ್ ಹೇಳಿದಾಗ ಬೇಜಾರಾಗುತ್ತೆ. ಏನು ಮಾಡೋದು, ಆವಾಗ ಮೊಬೈಲ್ ತಗೋ ಅದರಲ್ಲಿ ಇಡೀ ದಿನ ಮೊಬೈಲ್ನ ನೋಡ್ತಾ ಕೂತ್ಕೊಳ್ಳೋದು. ಆಮೇಲೆ ಈಗ ಬಹಳಷ್ಟು ಮಹಿಳೆಯರು ವರ್ಕಿಂಗ್, ಈಗ ನೋಡಿ ಎಲ್ಲ ಮಲ್ಟಿನ್ಯಾಷನಲ್ ಕಂಪ್ನಿಲೆಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಮಹಿಳೆಯರು ಪುರುಷನಿಗೆ ಸಮಾನವಾಗಿ ದುಡಿತಿರೋದ್ರಿಂದ ವಿಧಿ ಇಲ್ಲದೆ ಗರ್ಭಾವಸ್ಥೆ ಆದ್ರೂ ಅವ್ರು ಏನು ಮಾಡೋಕ್ಕಾಗೋದಿಲ್ಲ. ಅವರ ಲ್ಯಾಪ್ಟಾಪ್ಗಳನ್ನು ಬಳಕೆ ಮಾಡಲೇಬೇಕಾಗುತ್ತೆ, ಕೆಲಸ ಮಾಡಲೇಬೇಕಾಗುತ್ತೆ. ಆದರೆ ಇದೆಲ್ಲ ನಿಜನೇ, ಒಪ್ಕೊಳ್ಳಬೇಕಾದಂಥ ಸಂಗತಿಗಳು. ಆದರೂ ಸಹ ಆ ಒಂದು 3 ತಿಂಗಳ ಅವಧಿಯಲ್ಲಿ ಆದಷ್ಟು ಅದಕ್ಕೆ ನಾವು ಎಕ್ಸ್ಪೋಸ್ ಆಗದೇ ಇದ್ದರೆ ಬೆಳೆಯುತ್ತಿರುವ ಭ್ರೂಣಕ್ಕೆ ಒಂದು ರೀತಿ ಒಳ್ಳೆಯದಾಗುತ್ತೆ. ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ಆ ಮಗುವಿನ ಮೆದುಳಿನ ಬೆಳವಣಿಗೆಗೆ ತೊಂದರೆ ಆಗುವ ಸಾಧ್ಯತೆ ಇದೆ. ಹಾಗೆ ಆಗುತ್ತೆ ಅಂತಲ್ಲ, ಸಾಧ್ಯತೆ ಬಾಧ್ಯತೆಗಳನ್ನು ನಾವು ಹೇಳೋದು, ಸಾಧ್ಯತೆ ಹೆಚ್ಚು ಅಂತ ಹೇಳ್ಬೋದು. ಮೊದಲನೇದಾಗಿ ನಾವು ಈಗ ಒಂದು ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಮೊಬೈಲ್ ಆಗಿರ್ಬೋದು, ಟಿ ವಿ, ಇದರಿಂದ ಏನಾಗುತ್ತೆ ಸತತವಾಗಿ ನಾವು ನೋಡೋದ್ರಿಂದ ಬ್ಲೂ ಲೈಟ್, ಬಹಳಷ್ಟು ಗೊತ್ತು ನಿಮಗೆ, ಬ್ಲೂ ಸ್ಕ್ರೀನ್ ಅಂತೀವಿ. ಅದರಿಂದ ಹೊರಬರುವ ಕಿರಣಗಳನ್ನು ಬ್ಲೂ ಲೈಟ್ ಅಂತ ಕರಿತೀವಿ. ಆ ಬ್ಲೂ ಲೈಟ್ ಏನು ಮಾಡುತ್ತೆ ಅಂತಂದರೆ ನಮ್ಮ ಕಣ್ಣಿಗೆ ಹೋಗುತ್ತಲ್ವ, ನಾವು ನೋಡ್ತೀವಿ. ಆವಾಗ ನಮ್ಮ ಆಪ್ಟಿಕ್ ನರ್ವ್ ಮುಖಾಂತರ ಸುಪ್ರಾಕಯಾಸ್ಮೆಟಿಕ್ ನ್ಯೂಕ್ಲಿಯಸ್ ಅಂತ ಇದೆ ಮೆದುಳಿನಲ್ಲಿ, ಅಲ್ಲಿಗೆ ಹೋಗುತ್ತೆ. ಅಲ್ಲಿಂದ ಸಿಗ್ನಲು ಪೈನಿಯಲ್ ಗ್ಲ್ಯಾಂಡ್ ಅಂತ ಇದೆ. ಪೈನಿಯಲ್ ಗ್ಲ್ಯಾಂಡ್ಗೆ ಸಿಗ್ನಲ್ ಬ್ಲೂ ಲೈಟ್ ಜಾಸ್ತಿ ಹೋದಾಗ ಏನು ಮಾಡುತ್ತೆ, ಪೈನಿಯಲ್ ಗ್ಲ್ಯಾಂಡಿನ ಬಹಳ ಪ್ರಮುಖವಾದ ಕೆಲಸ ಮೆಲೋಟೋನಿನ್ ಅಂತ ಅನ್ನುವ ಹಾರ್ಮೋನನ್ನು ಬಿಡುಗಡೆ ಮಾಡುವಂಥದ್ದು. ಮೆಲೋಟೋನಿನ್ ಇಸ್ ಅ ಮ್ಯಾಜಿಕ್ ಹಾರ್ಮೋನ್. ಅದು ಯಾವ ಥರ ಅಂದರೆ ನಮ್ಮ ದೇಹದಲ್ಲಿ ಏನೇನು ನಡೆಯುತ್ತೆ ಅಂತ ಒಂದು ಡ್ಯಾಮೇಜ್ಗಳು ಅದನ್ನೆಲ್ಲ ಸರಿ ಮಾಡುವಂಥ ಶಕ್ತಿ ಅದಕ್ಕಿದೆ. DNA ಡ್ಯಾಮೇಜ್ಗಳನ್ನು ಸರಿ ಮಾಡುತ್ತೆ, ಏಜಿಂಗ್ ಪ್ರಾಸೆಸ್ನ ಇದು ಮಾಡುತ್ತೆ. ಮಗುವಿನಲ್ಲಿ ಅಂದರೆ ಇವಾಗ ಇದು ನಾರ್ಮಲ್ ಆಗಿ ನಡೆಯುವಂಥದ್ದು. ಗರ್ಭ ಧರಿಸಿರುವ ಮಹಿಳೆಗೇನಾಗುತ್ತೆ, ಈ ಒಂದು ಸಿಗ್ನಲ್ಗಳು ಬೆಳೆಯುತ್ತಿರುವ ಭ್ರೂಣಕ್ಕೆ ಹೋಗುತ್ತೆ. ನಾರ್ಮಲ್ ಆಗಿ ಮೆಲೋಟೋನಿನ್ ಚೆನ್ನಾಗಿ ಸೆಕ್ರೇಷನ್ ಆದರೆ ಅಂತಹ ಸಂದರ್ಭದಲ್ಲಿ ಮಗುವಿನ ಮೆದುಳಿನ ಬೆಳವಣಿಗೆಗೆ ಅತ್ಯಂತ ಪೂರಕ. ಏನಕ್ಕೆ ಅಂದರೆ ಅಲ್ಲೂ ಸಹ ಬೇಕಾದಷ್ಟು ಪ್ಲಾಸೆಂಟಾ ಮುಖಾಂತರ ಕೆಲವು ವಿಷಕಾರಿ ಪದಾರ್ಥಗಳು ಭ್ರೂಣನ ತಲುಪಿರಬಹುದು, ಅಲ್ಲಿ ಡ್ಯಾಮೇಜ್ಗಳಾಗಿರ್ಬೋದು. ಅದನ್ನು ಸರಿ ಮಾಡೋದಕ್ಕೋಸ್ಕರ ಈ ಮೆಲೋಟೋನಿನ್ನು ಅತ್ಯಂತ ಅವಶ್ಯ. ಮತ್ತು ರಿದಮ್ನ ಸೆಟ್ ಮಾಡುತ್ತೆ, ಸರ್ಕ್ಯಾಡಿಯಲ್ ರಿದಮ್ ಅಂತ ನಾವು ಅಂತೀವಿ. ಮಗು ಬೆಳಗಿನ ಹೊತ್ತು ಅಂದರೆ ಮಗು ನಂತರದ ದಿನದಲ್ಲಿ ಬೆಳಗಿನ ಹೊತ್ತು ಒಂದು ಲವಲವಿಕೆಯಿಂದ ಚಟುವಟಿಕೆಯಿಂದ ಕೂಡಿದ್ದು ರಾತ್ರಿ ಹೊತ್ತು ನಿದ್ರೆ ಮಾಡುವಂಥದ್ದು, ಇದು ಸರ್ಕ್ಯಾಡಿಯಲ್ ರಿದಮ್, ನಮ್ಮ ದೈನಂದಿನ ಲಯ ಅಂತ ಕರಿತೀವಲ್ಲ. ಇದು ಚೆನ್ನಾಗಿ ಸೆಟ್ ಆಗಬೇಕು ಅಂದರೆ ತಾಯಿ ಹೆಚ್ಚಾಗಿ ಈ ಒಂದು ಬ್ಲೂ ಸ್ಕ್ರೀನ್ ಏನಿದೆ, ಟಿ ವಿ ಆಗ್ಬೋದು, ಮೊಬೈಲ್ ಆಗ್ಬೋದು, ಇದಕ್ಕೆ ಜಾಸ್ತಿ ಅಡಿಕ್ಷನ್ ಆಗಬಾರ್ದು. ಅದನ್ನು ನೋಡಿದ್ಲಿ ಒಂದು ಸ್ವಲ್ಪ ಸಮಯ, ಒಂದು ಸ್ವಲ್ಪ ಶಾರ್ಟ್ ಟೈಮು, 1 ಅವರ್, ಇಡೀ ಹೋಲ್ ಡೇ ಅಂದರೆ ಒಂದು ಅರ್ಧ ಮುದ್ದೆಯಿಂದ 1 ಗಂಟೆ ನೋಡಿದ್ರೆ ಅಂಥ ತೊಂದರೆ ಆಗಲ್ಲ. ಆದರೆ ಹೆಚ್ಚು ಎಕ್ಸ್ಪೋಸ್ ಆದಂಗೆ ಮೊದಲನೇದಾಗಿ ಬ್ಲೂ ಲೈಟ್ದು ತೊಂದರೆ. ಎರಡನೇದು ನಿದ್ರೆ. ಏನಾಗುತ್ತೆ, ಲಾಂಗ್ ರಾತ್ರೆಲ್ಲ ನೋಡ್ತಾ ಇರ್ತಾರೆ. ಇಂಥ ಸಮಯದಲ್ಲಿ ನಿದ್ರೆ ಕಮ್ಮಿ ಆದಾಗ ಒನ್ಸ್ ಅಗೇನ್ ಮೆಲೋಟೋನಿನ್ನಲ್ಲಿ ನಾವು ನಿದ್ರೆಯಲ್ಲಿ ಬಿಡುಗಡೆಯಾಗುವ ಹಾರ್ಮೋನು ಮೆಲೋಟೋನಿನು. ಒಂದು ಬ್ಲೂ ಲೈಟ್ ಬಿದ್ದಾಗ ಬಿಡುಗಡೆ ಆಗಲ್ಲ. ಎರಡನೇದು ನಿದ್ರೆ ಚೆನ್ನಾಗಿ ಮಾಡಿದಾಗ ಡೀಪ್ ಸ್ಲೀಪಲ್ಲಿ ಬಿಡುಗಡೆಯಾಗುವ ಹಾರ್ಮೋನು ಮೆಲೋಟೋನಿನ್. ನಿಮಗೆ ನೋಡಿ, ಇದು ಹೊರಗಡೆ ಎಲ್ಲೂ ಸಿಕ್ಕೋದಿಲ್ಲ, ಇದು ನಮ್ಮ ದೇಹನೇ ಬಿಡುಗಡೆ ಮಾಡುವಂಥದ್ದು. ಸಪ್ಲಿಮೆಂಟ್ಸ್ ಕೊಡ್ತಾರೆ ಕೆಲವೊಂದು ತೊಂದರೆಗಳಿಗೆ, ಈ ಮೆಲೋಟೋನಿನ್ ಸಪ್ಲಿಮೆಂಟೇಷನು ಇದೆ ವೈದ್ಯರು. ಏಕೆಂದರೆ ಕೆಲವರು ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡೋಂಥವ್ರು, ಏನೋ ಕೆಲವೊಂದು ನಿದ್ರೆನೇ ಬರದೇ ಇರೋಂತಹ ಕೆಲವು ತೊಂದರೆಗಳಿಗೆ ಮೆಲೋಟೋನಿನ್ ಬೇಕು ಅನ್ನೋದಕ್ಕೆ ಅದು ವೈದ್ಯರೇ ಕೊಡೋ ಅಂಥದ್ದು. ವೈದ್ಯರ ಮುಖಾಂತರವೇ. ಈಗ ಬಿ ಕಾಂಪ್ಲೆಕ್ಸ್ ನಾವು ಯಾವ ರೀತಿ ತಗೊಂತೀವಿ ಆ ಥರ ತಗೊಳಕ್ಕಾಗಲ್ಲ. ಇದು ಹಾರ್ಮೋನ್ಸ್ಗಳನ್ನು ನಾವು ಯಾವತ್ತೂ ನಮಗಿಷ್ಟ ಬಂದಂಗೆ ವಿಟಮಿನ್ಗಳ ಥರ ತಗೊಳಕ್ಕಾಗಲ್ಲ. ವಿಟಮಿನ್ ತಗೊಂಡ್ರೆ ಮ್ಯಾಕ್ಸಿಮಮ್ ಏನಾಗುತ್ತೆ ಅಂತಂದರೆ, ವಿಟಮಿನ್ ಎ ಆದರೆ ಸ್ವಲ್ಪ ತೊಂದರೆ ಆಗ್ಬೋದು, ಆದರೆ ಬೇರೆ ವಿಟಮಿನ್ಗಳು ದೇಹ ಅಬ್ಸಾರ್ಬ್ ಜಾಸ್ತಿ ಆದಾಗ ಹೊರಗಡೆ ಹೊರಟೋಗುತ್ತೆ.
ಹಾರ್ಮೋನ್ಸ್ಗಳನ್ನ ಮಾತ್ರ ನಾವು ಯಾವುದೇ ಕಾರಣಕ್ಕೂ ಆ ಥರ ತಗೊಳಕ್ಕಾಗೋದಿಲ್ಲ. ಏಕೆಂತಂದರೆ ಹಾರ್ಮೋನ್ಗಳು ಒಂದು ಚೂರು ಜಾಸ್ತಿ ಆದರೆ ಅದ್ರ ರೇಂಜ್, ಅದರಿಂದ ಹೈಪರ್ ಆಗಿ ಬೇಕಾದಷ್ಟು ತೊಂದರೆಗಳನ್ನೇ ಮಾಡಿಬಿಡುತ್ತೆ. ಒಳ್ಳೆಯದಕ್ಕಿಂತ ತೊಂದರೆನೇ ಆಗುತ್ತೆ. ಹಾಗಾಗಿ ಮೆಲಟೋನಿನ್ ಸೆಕ್ರೇಷನ್ನಲ್ಲಿ ತೊಂದರೆ ಆಗುತ್ತೆ, ನಿದ್ರೆ ಸರಿಯಾಗಿ ಆಗೋದಿಲ್ಲ. ಹಾಗಾಗಿ ಇದೆರಡು ಬಹಳ ಪ್ರಮುಖವಾದದ್ದು. ಇದಕ್ಕಿಂತ ಇನ್ನೂ ಹೆಚ್ಚು ನಾವು ಇಂಪಾರ್ಟೆನ್ಸ್ ಕೊಡಬೇಕಾಗಿರೋದು, ಈಗ ಅವರು ಟಿ ವಿ ನೋಡ್ತಾ ಇರ್ತಾರೆ ಅಥವಾ ಮೊಬೈಲಲ್ಲಿ ರೀಲ್ಸ್ಗಳು ಅದು ಇದೆಲ್ಲ ನೋಡಬೇಕಾದ್ರೆ ಬಹಳಷ್ಟು ಹಿಂಸಾತ್ಮಕವಾದದ್ದನ್ನು ಆಕೆ ನೋಡಬಹುದು. ಆಮೇಲೆ ಪೊಲಿಟಿಕಲ್ ಇದಾಗಿರ್ಬೋದು, ಈಗ ವಾರ್ಗಳು ನಡೀತಾ ಇರೋದು ಅದನ್ನು ನೇರವಾಗಿ ತೋರಿಸ್ತಿರ್ತಾರೆ. ಹೌದೌದು. ಪುಟ್ಟ ಮಕ್ಕಳು ಸಾಯ್ತಿರೋದು, ಹಾಸ್ಪಿಟ್ಲ್ ಮೇಲೆ ಬಾಂಬ್ ಬಿದ್ದಿರೋದು, ರೋಗಿಗಳು ನರಳಾಡ್ತಿರೋದು, ಜನ ಆಹಾರ ಇಲ್ಲದೆ ಆಹಾಕಾರ ಮಾಡ್ತಿರೋದು, ಪುಟ್ಟ ಮಕ್ಕಳುಗಳಿಗೆ ತುಂಬ ತೊಂದರೆ ಆಗಿರೋದು, ಮತ್ತು ಅವಶೇಷದ ಕೆಳಗಡೆ ಸಿಗಾಕೊಂಡಿರೋ ಅಂಥದ್ದು. ಈ ಥರದ್ದೆಲ್ಲ ನೋಡಿದಾಗ ಏನಾಗುತ್ತೆ ಅಂದರೆ ನಮಗೆ ಗೊತ್ತಿಲ್ಲದಂತೆ ಕಾರ್ಟಿಸಾಲು ಜಾಸ್ತಿ ಬಿಡುಗಡೆ ಆಗೋಕ್ಕೆ ಶುರು ಆಗುತ್ತೆ. ಅದು ಗರ್ಭಾವಸ್ಥೆಯಲ್ಲಿ ತುಂಬ ಸೆನ್ಸಿಟಿವ್. ಅದು ಕಾರ್ಟಿಸಾಲು ಹೆಚ್ಚು ಬಿಡುಗಡೆ ಆದರೆ ಕಾರ್ಟಿಸಾಲ್ ಏನು ಮಾಡುತ್ತೆ, ಪ್ಲಾಸೆಂಟಾನ ಕ್ರಾಸ್ ಮಾಡಿಕೊಂಡು ಮಗುವಿನ ಮೆದುಳಿಗೆ ಡ್ಯಾಮೇಜ್, ಅದು ನ್ಯೂರಾನ್ಗಳ ಡೆವಲಪ್ಮೆಂಟ್ ಇರುತ್ತೆ. 1 ಸೆಕೆಂಡಿಗೆ 7,000 ನ್ಯೂರಾನ್ಗಳು ಡೆವಲಪ್ ಆಗ್ತಾ ಇರುತ್ತೆ ಭ್ರೂಣದಲ್ಲಿ. ಅದ್ಭುತವಾದ ಪ್ರಕ್ರಿಯೆ ಅಂತ ಅನ್ಬಹುದು. ಇದು ಹೀಗೆ ಮುಂದುವರೆದು 7 ವರ್ಷದವರೆಗೂ ನಡೆಯುತ್ತಿದ್ದು. 1 ಸೆಕೆಂಡಿಗೆ 7,000 ನ್ಯೂರಾನ್. ನೀವು ಇಮ್ಯಾಜಿನ್ ಮಾಡಿ, ಒಂದೊಂದು ಸೆಕೆಂಡ್ ನೀವು ಲೆಕ್ಕ ಹಾಕಿದ್ರೆ 7 ಇದ್ದಿದ್ದು 14, ಆ ಥರ ಅದು ಡಬಲ್ ಆಗ್ತಾ ಹೋಯ್ತು. 14 ಇದ್ದಿದ್ದು ಪುನಃ ಮಲ್ಟಿಪ್ಲೈ ಆಗುತ್ತೆ. ಇದು ಆ ಥರ ಮಲ್ಟಿಪ್ಲೈ ಆಗ್ತಾ ಹೋಗ್ತಾ ಇರುತ್ತಿದ್ದು. ಹಾಗಾಗಿ ಏನಾಗುತ್ತೆ, ಈಗ ಎಷ್ಟು ಅವಧಿಯಲ್ಲಿ ಆಕೆ ಅದನ್ನು ಸ್ಕ್ರೀನ್ ಅಡಿಕ್ಷನ್ ಮಾಡ್ತಿರ್ತಾಳೆ, ಅವಳಿಗೆ ಎಷ್ಟು ಭಯ ಆಗ್ತಿರುತ್ತೆ, ಆತಂಕ ಆಗ್ತಿರುತ್ತೆ. ಅದು ಎಲ್ಲೋ ನಡೀತಿರ್ಬೋದು, ಆದರೆ ಅದು ಇಲ್ಲಿ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ ಮತ್ತು ಮಗುವಿನ ಮೇಲೆ ನೇರವಾಗಿ. ಆಮೇಲೆ ಮುಂದಿನ ದಿನದಲ್ಲಿ ಆ ಮಗು ಹುಟ್ಟಿದಾಗ ಅದಕ್ಕೆ ಈ ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ಗಳು ಬರ್ಬೋದು. ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅದು ಬರುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಟ್ರಾಮಾ ಒಂಥರ, ಯಾವುದು ನೋಡಿದ್ರೂ ಆ ಮಗುವಿಗೆ ಗಮನ ಇರೋದಿಲ್ಲ, ಭಯ, ಸಣ್ಣ ಪುಟ್ಟದಕ್ಕೂ ಭಯ ಪಡುವಂಥದ್ದು, ಇದೆಲ್ಲ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಏಕೆಂದರೆ ಕಾರ್ಟಿಸಾಲಿಂದ ಮಗುವಿನ ಬೆಳವಣಿಗೆ ಸರಿಯಾಗಿಲ್ಲ, ಮಗುವಿಗೆ ಗಮನ ಇಲ್ಲ, ಆಮೇಲೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಾ ಇಲ್ಲ, ಓದಿನಲ್ಲಿ ಹಿಂದುಳಿದಿರುತ್ತೆ, ಮತ್ತು ಯಾವುದೇ ಚಾಲೆಂಜ್ಗಳನ್ನು ತಗೊಳ್ಳೋದಕ್ಕೆ ಆಗದೆ ಇರುವಂತಹ ಸ್ಥಿತಿ ಮಗುನ ಒಂದು ಪಡಿಬಹುದು ಅಂತೇಳಿ. ಒತ್ತಡ, ಇದರ ಜೊತೆಗೆ ಸೆಡೆಂಟ್ರಿ ಏನಾಯಿತು, ಟಿ ವಿ ನೋಡೋ ಅಂಥ ಸಮಯ, ಅದರ ಜೊತೆಗೆ ಈ ಮೊಬೈಲ್ ನೋಡುವುದು, ಇದೆಲ್ಲ ಸತತವಾಗಿ ಮಾಡ್ತಾನೇ ಇದ್ದಾಗ ಒಂದೇ ಕಡೆ ಕೂತಿರ್ತಾರೆ. ಹಿಂದಿನ ಕಾಲದಲ್ಲಿ ನೋಡಿ, ಗರ್ಭಿಣಿಯರಿಗೆ ಬೇಕಾದಷ್ಟು ಎಕ್ಸಸೈಸ್, ಈಗಲೂ ಯೋಗದಲ್ಲಿ ಗರ್ಭಾವಸ್ಥೆಯಲ್ಲಿ ಮಾಡುವ ಕೆಲವು ಯೋಗಾಸನಗಳಿದೆ. ಅಂದರೆ ಕೆಲವು ಯಾವ್ಯಾವ ತಿಂಗಳಿಗೆ ಯಾವ್ಯಾವ ಥರದನ್ನ ಅದು ಸೂಕ್ತ ಗುರುಗಳು ಮಾರ್ಗದರ್ಶಕರ ಮುಖಾಂತರನೇ ಮಾಡಬೇಕದು. ಎಲ್ಲ ಏನೋ ನಾನು ಟಿ ವಿ ನೋಡ್ತಿದ್ದೀನಿ, ಗೈಡಲ್ಲಿ ಬುಕ್ಕಲ್ಲಿ ಓದ್ಕೊಂಡು ಮಾಡ್ತೀನಿ ಅಂದರೆ ಆಗಲ್ಲ. ಏಕೆಂದರೆ ಯಾವಾಗ ಉಸಿರನ್ನು ತೆಗೆದುಕೋಬೇಕು, ಎಷ್ಟೋ ತನಕ ಇಟ್ಕೊಂಡು ಬಿಡಬೇಕು ಅನ್ನೋದು ಅವರು ಮಾರ್ಗದರ್ಶಕರು ಮಾತ್ರ, ಗುರುಗಳು ಮಾತ್ರ ತಿಳಿಸೋಂಥದ್ದು. ಇಲ್ಲಿ ಸೆಡೆಂಟ್ರಿ ಆಯಿತು, ಕೂತ್ಕೊಂಡೇ ನೋಡ್ತಾ ಇರೋದು. ಏನಾಗ್ತಾಯಿದೆ, ತಿಂತಾ ಇದ್ದಾರೆ, ಕೂತ್ಕೊಂಡಿದ್ದಾರೆ. ಸೊ ಒಬಿಸಿಟಿ ಜಾಸ್ತಿ ಆಯಿತು. ಈ ಪ್ರೆಗ್ನೆನ್ಸಿಲಿ ಬರುವ ಒಬಿಸಿಟಿಯಿಂದ ಆಕೆಗೂ ತೊಂದರೆ ಆಗುತ್ತೆ. ಆಕೆ ಮುಂದಿನ ದಿನದಲ್ಲಿ ಗೆಸ್ಟೇಷನಲ್ ಡಯಾಬಿಟಿಕ್ ಬರ್ಬೋದು. ಆಕೆಗೆ ಗರ್ಭಾವಸ್ಥೆಯಲ್ಲಿ ಡಯಾಬಿಟಿಕ್ಗೆ ಆಕೆ ತುತ್ತಾಗ್ಬೋದು. ಅದಾಯಿತು ಅಂತಂದರೆ ಆಮೇಲೆ ನಂತರನೂ ಡಯಾಬಿಟಿಕ್ ಕಂಟಿನ್ಯೂ ಆಗುತ್ತೆ. ಆಮೇಲೆ ಬೇಗ ಅಕಸ್ಮಾತ್ ವಾಸಿ ಆದ್ರೂ ನಂತರ ಪುನಃ ಬೇಗ ಪ್ರೋನ್ ಆಗಿರ್ತಾರೆ, ಡಯಾಬಿಟಿಕ್ ಬೇಗ ಬರುವ ಸಾಧ್ಯತೆ ಇದೆ. ಇದೊಂದು. ಆಮೇಲೆ ತುಂಬ ವೆಯ್ಟ್ ಜಾಸ್ತಿ ಆದಂಗೆ ಆಕೆ ಹೃದಯದ ಮೇಲೂ ಅದು ಪ್ರೆಷರ್ ಆಗ್ತಾ ಇದೆ. ಆಮೇಲೆ ಕಾಲುಗಳ ಮೇಲೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಇದಕ್ಕಿಂತ ಮುಖ್ಯವಾಗಿ ಮಗುವಿಗೂ ಡಯಾಬಿಟಿಕ್ ಬರುವ ಸಾಧ್ಯತೆ ಇದೆ, ಬೆಳೆಯುತ್ತಿರುವ ಭ್ರೂಣಕ್ಕೆ. ಆಮೇಲೆ ಮಗುವಿನ ವೆಯ್ಟ್ ಒಂದೋ ಕಮ್ಮಿ ಆಗುತ್ತೆ, ಇಲ್ಲ ಜಾಸ್ತಿ ಆಗುತ್ತೆ. ಒಂದು ನಾರ್ಮಲ್ ವೆಯ್ಟ್ ಅಂತ ನಾವೇನು ಹೇಳ್ತೀವಿ ಅದು ಆಗೋದಿಲ್ಲ. ಹಾಗಾಗಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದೆಯಲ್ಲ, ಅದು ಸಹ ಗರ್ಭಿಣಿಗೆ ಒಂದು ತೊಂದರೆ. ಯಾವುದರಿಂದ ಕಾರಣ ಅಂದರೆ ಇದು. ಹಿಂದಿನ ಕಾಲದಲ್ಲಿ ಬೇಕಾದಷ್ಟು ಅವರು ಕೆಲಸಗಳನ್ನ ಮಾಡ್ತಾಯಿದ್ರು, ನಾರ್ಮಲ್ ಡೆಲಿವರಿನೇ ಆಗ್ತಾಯಿತ್ತು ಎಲ್ಲರಿಗೂ. ಏಕೆಂದರೆ ಆವಾಗ ಒಂದಷ್ಟು ಅವರು ಹೇಳೋರು, ಈ ಥರ ನೀನು ಮಾಡು, ನಿನಗೆ ಹೆರಿಗೆ ಸುಲಭ ಆಗುತ್ತೆ. ಎಷ್ಟೆಷ್ಟು ಮಕ್ಳು ಇರ್ತಿದ್ರು ಅವಾಗ, ಎಲ್ಲ ನಾರ್ಮಲ್ ಡೆಲಿವರಿನೇ. ಈಗ ಒಂದೊಂದೇ ಮಗು, ಅದು ಸಿಸೇರಿಯನ್, ಆ ಥರ. ಅಂದರೆ ಇತ್ತೀಚೆಗೆ ಬಿಡಿ ಸಿಸೇರಿಯನ್ನೇ ಒಂದು ಅದು ಅದೇ ನಾರ್ಮಲ್ ಥರದ್ದು ಆಗ್ಬಿಟ್ಟಿದೆ. ನಾರ್ಮಲ್ ಅನ್ನೋದು ನಾವು ಕೇಳೇ ಇಲ್ಲ, ಆ ಥರದ ಒಂದು ಸ್ಥಿತಿ. ಹಾಗಾಗಿ ಕಾರಣ ಏನು ಅಂತಂದರೆ ನಮ್ಮ ಅಭ್ಯಾಸಗಳು. ನಾವು ಎಷ್ಟು ಫಿಸಿಕಲ್ ಆಗಿ ಆ್ಯಕ್ಟಿವ್ ಆಗಿರ್ತೀವಿ, ಪೆಲ್ವಿಕ್ ಬೋನು ಎಕ್ಸ್ಪ್ಯಾಂಡ್ ಆಗಬೇಕು.
ಮಗು ನಾರ್ಮಲ್ ಡೆಲಿವರಿ ಆಗಬೇಕಂದ್ರೆ ಪೆಲ್ವಿಕ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಎಕ್ಸ್ಪ್ಯಾನ್ಷನ್ ಆದಾಗ ಮಗು ಸರಾಗವಾಗಿ ಹೆರಿಗೆ ಆಗೋದು. ಇಲ್ಲಿ ಯಾವುದೇ ರೀತಿ ಕೆಲಸನೇ ಮಾಡೋದಿಲ್ಲ, ದೇಹಕ್ಕೆ ಒಂದು ಫಿಸಿಕಲ್ ಆ್ಯಕ್ಟಿವಿಟಿನೇ ಇಲ್ಲ ಅಂತಂದಾಗ ಸೆಡೆಂಟ್ರಿ ಲೈಫ್ ಸ್ಟೈಲಲ್ಲಿ ಹೆರಿಗೆದ್ದು ತೊಂದರೆ, ಮಗುವಿನ ತೂಕದಲ್ಲಿ ವ್ಯತ್ಯಾಸಗಳನ್ನು ನಾವು ನೋಡ್ತಾ ಬರ್ತೀವಿ. ಜೊತೆಯಲ್ಲಿ ಇದನ್ನು ಹಾಗೆ ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ಹಾರ್ಮೋನ್ ಪ್ರೊಫೈಲಿಂಗಲ್ಲಿ ಈ ಸ್ಕ್ರೀನ್ ಅಡಿಕ್ಷನು ಬಹಳ ನೇರವಾಗಿ ಇಂಪ್ಯಾಕ್ಟ್ ಮಾಡುತ್ತೆ. ಒಂದು ಕಾರ್ಟಿಸಾಲ್ ಜಾಸ್ತಿ ಮಾಡುತ್ತೆ ಅಂತ ಹೇಳಿದೆ. ಕಾರ್ಟಿಸಾಲು ಜಾಸ್ತಿ ಆದಂಗೆ ಏನಾಗುತ್ತೆ, ಫೀಡ್ಬ್ಯಾಕ್ ಅದನ್ನು ನಾವು ನೋಡ್ತಾ ನಮ್ಮ HPA ಆ್ಯಕ್ಸಿಸು ಡಿರೈಲ್ ಆಗುತ್ತೆ. ಹೈಪೋಥಾಲಮಸ್ ಪಿಟ್ಯೂಟರಿ ಅಡ್ರಿನಲ್ ಆ್ಯಕ್ಸೆಸ್, ಹೈಪೋಥಾಲಮಸ್ಸಿಂದ CRH ಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಬಿಡುಗಡೆ ಆಯಿತು. ಅದು ಪಿಟ್ಯೂಟರಿ ಮೇಲೆ ಹೋಗಿ ಅಡ್ರಿನೋಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಬಿಡುಗಡೆ ಮಾಡ್ತು. ಅದು ಕಾರ್ಟಿಸಾಲ್ನ ಬಿಡುಗಡೆ ಮಾಡ್ತು. ಅಡ್ರಿನಾಲಿನು, ನಾರ್ ಅಡ್ರಿನಾಲಿನು ಅವೆಲ್ಲ ಜಾಸ್ತಿ ಆಯಿತು. ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಶೆಡೌನ್ ಆಗಿ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ಜಾಸ್ತಿ ಆಯಿತು. ಸೊ ಹೃದಯ ಬಡಿತ ಜಾಸ್ತಿ ಆಗುತ್ತೆ, ಹಾರ್ಟ್ ಬೀಟು, ಇದು ಸಕ್ಕರೆ ಪ್ರಮಾಣ ರಕ್ತದಲ್ಲಿ ಜಾಸ್ತಿ ಆಯಿತು, ಮಸಲ್ ಟೆನ್ಷನ್ ಆಯಿತು. ಓವರಾಲ್ ಏನು ಮಾಡ್ತು, ಇದು ನಮ್ಮನ್ನು ಹಲವಾರು ಕಾಯಿಲೆಗಳಿಗೆ ಮುನ್ಸೂಚನೆ, ಇದಕ್ಕೆ ಮೂಲ ಅಂತ ಅನ್ಬೋದು. ಹಾಗಾಗಿ ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಒಳ್ಳೆ ಪುಸ್ತಕಗಳನ್ನು ಓದ್ತಾಯಿದ್ರು, ರಾಮಾಯಣ ಓದ್ತಿದ್ರು, ಮಹಾಭಾರತ ಓದ್ತಿದ್ರು, ಆ ಕಲ್ಪನೆನ ಇಟ್ಕೊತಿದ್ರು, ರಾಮನ ಆದರ್ಶಗಳನ್ನು ನೆನೆಸ್ಕೊಂತಿದ್ರು. ಮ್ಯಾನಿಫೆಸ್ಟೇಷನ್ ಅದು ಬೆಳೆಯುತ್ತಿರುವ ಭ್ರೂಣ. ಅಭಿಮನ್ಯುವಿನ ಕತೆ ತಮಗೆ ಗೊತ್ತಿದೆ. ಚಕ್ರವ್ಯೂಹದ ಬಗ್ಗೆ ಹೇಳ್ತಾ ಅದು ಭ್ರೂಣದಲ್ಲಿಯ ಮಗು ಅದನ್ನು ಕೇಳ್ತಾ ಇತ್ತು, ಕಲಿತಿತ್ತು ಅಂತ, ಗರ್ಭ ಸಂಸ್ಕಾರ ಅಂತ ಅದನ್ನು ಹೇಳ್ತೀವಿ. ಅದೇ ರೀತಿ ಪ್ರಹ್ಲಾದನ ಹಿರಣ್ಯಕಶಿಪುವಿನ ಮಗ ರಾಕ್ಷಸನ ಗುಣಗಳನ್ನು ಹೊಂದಿದ್ದರೂ ಸಹ ತಾಯಿ ಅಥವಾ ನಾರದರು ನೀಡಿದ ಒಂದು ಸಂಸ್ಕಾರದಿಂದ ಹರಿಭಕ್ತನಾಗಿದ್ದು. ಈ ಥರ ಮಗುವಿಗೆ ಪೂರಕವಾಗಿ ಮೌಲ್ಯಗಳನ್ನು ನೀಡುವಂತಹ ಈ ನಾವು ಓದೋದೇ ಆಗಲಿ, ಬರೆಯೋದೇ ಆಗಲಿ, ಬೇರೆ ಥರದ್ದು ದೇವಸ್ಥಾನಗಳಿಗೆ ಹೋಗೋದೇ ಆಗಲಿ, ಸ್ವಲ್ಪ ಒಂದು ಒಳ್ಳೆಯ ಸಂಸ್ಕಾರವನ್ನು ನೀಡುವಂತಹ ಕ್ರಿಯೆಗಳನ್ನು ಮಾಡ್ತಾ ಹೋದರೆ ಬೆಳೆಯುತ್ತಿರುವ ಭ್ರೂಣ ಆರೋಗ್ಯವಾಗೂ ಇರುತ್ತೆ. ಬರೀ ದೈಹಿಕ ಆರೋಗ್ಯ ಅಲ್ಲ, ಅದರ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ. ಅದು ಮಗುವಿನಿಂದಲೇ ಒಂದು ಸಂಸ್ಕಾರನ ನಾವು ಕೊಟ್ಟ ಹಾಗಾಗುತ್ತೆ. ಮುಂದಿನ ದಿನದಲ್ಲಿ ನಾವು ಹೆಚ್ಚು ಕಷ್ಟಪಡಬೇಕಾಗಿಲ್ಲ, ಆಲ್ರೆಡಿ ಒಂದು ಸಂಸ್ಕಾರ ಕೊಟ್ಟಿರೋದು ಆರಂಭ ಮಾಡಿಬಿಟ್ಟಿದ್ದೀವಿ. ಬಾಲ್ಯದಲ್ಲಿ ಇನ್ನೊಂದು ಸ್ವಲ್ಪ ಸಂಸ್ಕಾರ ನೀಡಿ ಒಂದು 13 ವರ್ಷದವರೆಗೂ ಅದಕ್ಕೆ ನಾವು ಒಂದು ಟ್ರ್ಯಾಕಲ್ಲಿ ತಗೊಂಡೋದ್ರೆ ಮುಂದೆ ನಾವು ಯೋಚನೆ ಮಾಡೋದೇ ಬೇಡ. ಆ ಮಗು ಆ ಟ್ರ್ಯಾಕಿಂದ ಈಚೆ ಬರೋಕ್ಕಾಗೋದೇ ಇಲ್ಲ. ಏಕೆಂದರೆ ಆ ಕಂಡೀಷನಿಂಗ್ ಇದೆಯಲ್ಲ ಬಾಲ್ಯದಲ್ಲಿ. ಈಗ ನೋಡಿ, ನಿಮ್ಮ ಬಾಲ್ಯದ ಅಭ್ಯಾಸನ ನೀವು ಬಿಡೋಕ್ಕಾಗೋದಿಲ್ಲ. ಈಗ ಬೆಳಗಿನ ಹೊತ್ತು ಬಹಳಷ್ಟು ಜನಕ್ಕೆ ಬೆಳಗ್ಗೆನೇ ಎದ್ದು ಅಭ್ಯಾಸ ಇರುತ್ತೆ. ನೀವು ಏನೇ ಮಾಡಿ ನೀವು ಲೇಟಾಗಿ ಹೇಳೋಕ್ಕಾಗೋದಿಲ್ಲ, ಎಚ್ಚರ ಆಗ್ಬಿಡುತ್ತೆ. ಕೊನೆಗೆ ಹಾಸಿಗೆ ಮೇಲೆ ಕಣ್ಣು ಬಿಟ್ಟು ಅಯ್ಯೋ ಇನ್ನೇನು ಮಾಡೋದು, ಎಚ್ಚರ ಆಗಿದೆಯಲ್ಲ ಎದ್ದೇಳಬೇಕು. ಆಮೇಲೆ ಕೆಲವೊಂದು ಅಭ್ಯಾಸಗಳು ಇರುತ್ತೆ. ತಿಂದಿರೋ ತಟ್ಟೆಯನ್ನು ಮಕ್ಕಳಿಗೆ ತೊಳೆಯಬೇಕು, ನೀನು ನಿನ್ನ ಒಂದು ಬೆಡ್ ಎದ್ದಿರ್ತೀಯಲ್ಲ, ನಿನ್ನ ರೂಮ್ನ ನೀನು ಕ್ಲೀನ್ ಮಾಡ್ಕೋಬೇಕು. ನೀವು ಎಷ್ಟೇ ವಯಸ್ಸಾಗಿ ಕೈಲಿ ಆಗಲ್ಲ ಅಂದರೂ ಮಾಡ್ತೀವಿ ನಾವು. ಅದನ್ನು ಬೇರೆಯವ್ರ ಹತ್ರ ಮಾಡಿಸ್ಕೊಳಕ್ಕಾಗಲ್ಲ. ಇದೆಲ್ಲ ಬಾಲ್ಯದಲ್ಲಿ ನಾವು ಕಲಿತ ಅಭ್ಯಾಸಗಳು. ಇದು ತಾಯಿ ಯಾವ ರೀತಿ ಒಂದು ಸಂಸ್ಕಾರ ಕೊಡ್ತಾಳೆ ಅನ್ನೋದ್ರ ಮೇಲೆ ಇವೆಲ್ಲ ನಿರ್ಧಾರ ಆಗಿರೋದ್ರಿಂದ ಆದಷ್ಟು ಈ ಥರ ಎಡಿಕ್ಷನ್ಗಳು, ಇದು ಸೂಪರ್ ನಾರ್ಮಲ್ ಸ್ಟಿಮ್ಯುಲೇಷನ್, ಇದು ಡೋಪಮೈನ್ ಸ್ಪೈಕ್ ಆಗ್ತಾ ಬರುತ್ತೆ. ಇಲ್ಲಿ ಏನಾಗುತ್ತೆ, ಇವುಗಳಿಂದಾಗಿ ಡೋಪಮೈನ್ ಸ್ಪೈಕ್ ಆಗುತ್ತೆ. ಯಾವುದೋ ರೀಲ್ ನೋಡ್ತಾರೆ, ಟಿ ವಿಲಿ ಏನೋ ನೋಡ್ತಿರ್ತಾರೆ, ಡೋಪಮೈನು ಸ್ಪೈಕ್ ಆಗುತ್ತೆ. ಅದು ಆಗಬಾರ್ದು. ಅದು ಅದರಿಂದ ಮಗುವಿಗೂ ತೊಂದರೆ, ಮಗುವಿನ ನೇರವಾಗಿ ಮೆದುಳಿಗೆ ತೊಂದರೆ, ಆಮೇಲೆ ತಾಯಿಗೂ ತೊಂದರೆ. ಇದರ ಮೇಲೆ ಬೇಕಾದಷ್ಟು ಎಕ್ಸ್ಪರಿಮೆಂಟ್ ಮಾಡಿದ್ದಾರೆ. ಗರ್ಭಿಣಿ ಇಲಿಗೆ ಜಂಕ್ ಆಹಾರವನ್ನು ಕೊಟ್ಟು ನಂತರ ಅದರ ಮರಿ ನಾರ್ಮಲ್ ಆಹಾರನೇ ಸೇವನೆ ಮಾಡಲ್ಲ, ಅದು ಆ ಥರ ಇಲ್ಲ. ಹಾಗೇ ಇದು ಅಷ್ಟೇ, ಸ್ಕ್ರೀನ್ ಅಡಿಕ್ಷನು ಅಷ್ಟೇ. ಈಗಿನಿಂದ ತಾಯಿ ಅದನ್ನು ಅಭ್ಯಾಸ ಮಾಡಿದ್ರೆ ಆಮೇಲೆ ಮುಂದಿನ ದಿನ ಮಗುವಿಗೆ ನೀವು ಏನೇ ಪ್ರಯತ್ನ ಪಟ್ಟರು ಅದು ಮೊಬೈಲ್ ಫೋನಲ್ಲಿ ಗೇಮ್ ಆಡೋದು, ಮೊಬೈಲ್ ಹಿಡ್ಕೊಂಡು ಆಟ ಆಡೋದು ಬಿಟ್ಟು ಅದು ಹೊರಗಡೆ ಫೀಲ್ಡ್ ಹೋಗಿ ಆಟ ಆಡೋದೇ ಇಲ್ಲ ಅದು. ಏಕೆಂದರೆ ಅಲ್ಲಿಂದನೇ ಅದಕ್ಕೆ ನಾವು ಆ ಒಂದು ಇನ್ಸ್ಟ್ರಕ್ಷನ್ನ ಕೊಡ್ತಾ ಬರ್ತೀವಿ. ಹಾಗಾಗಿ ತಾಯಿ ಸೇವಿಸುವ ಆಹಾರ, ತಾಯಿಯ ಹವ್ಯಾಸಗಳು, ತಾಯಿಯ ಒಂದು ಪರಿಸರ, ಇದೆಲ್ಲ ಅದು ಮುಂದಿನ ದಿನದಲ್ಲಿ ಅಷ್ಟೇ, ಅದು ಏನು ಕೊಡ್ತಾಳೆ ಅದ್ರ ತಕ್ಕಂಗೆ ಬೀಜ ಹಾಕಿದಂಗೆ ನಮಗೆ ಬೆಳೆ ಬರುತ್ತೆ ಅಂತಾರಲ್ಲ, ಎಂಥ ಬೀಜ ಹಾಕ್ತೀವಿ ಅನ್ನೋದು ಮುಖ್ಯ. ಫಲವತ್ತತೆ ಬೇಕು, ಬೀಜದ ಕ್ವಾಲಿಟಿ ಬೇಕು. ಇವೆರಡು ಚೆನ್ನಾಗಿತ್ತು ಅಂದರೆ ನಾವು ಇನ್ನೇನು ತಲೆ ಕೆಡಿಸ್ಕೊಳ್ಳಾಗಿಲ್ಲ, ಒಳ್ಳೆ ಅದು ಫಲವನ್ನು ನೀಡುತ್ತೆ. ಭಾಳ ಅದ್ಭುತವಾಗಿ ಹೇಳಿದ್ರು ಮೇಡಮ್. ಯಾಕಂದರೆ ಬಾಲ್ಯದಲ್ಲಿ ಮಕ್ಕಳಿಗೆ ಕೊಡುವಂಥ ಸಂಸ್ಕಾರ ಯಾವ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಒಂದು ಕಡೆ ಆದರೆ, ಗರ್ಭಿಣಿಯರು ಕೂಡ ಯಾವ ರೀತಿಯಲ್ಲಿ ಈ ಸ್ಕ್ರೀನ್ ಅಡಿಕ್ಷನಿಂದ ದೂರ ಇರುವಂಥದ್ದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಬೆಳೆಯುವಂತಹ ಮಗುವಿನ ಮೇಲೆ ಅನ್ನುವಂಥದ್ರ ಬಗ್ಗೆ. ಸೊ ಹಾಗಾಗಿ ಖಂಡಿತ ಕೂಡ ಈ ಒಂದು ಐ ಓಪನಿಂಗ್ ಸೆಷನ್ ಅಂತಲೇ ಹೇಳಬೇಕು.
ಸೊ ಇದು ನಮ್ಮ ಪೋಷಕರು ಇದರಲ್ಲಿ ತಿಳ್ಕೊಳ್ಳೋಂಥದ್ದು ಅಷ್ಟೇ ಮುಖ್ಯವಾದ ವಿಚಾರ. ಅಂದರೆ ಇತ್ತಿನ ವರ್ಷಗಳು ನಾನು ಈಗಾಗಲೇ ಹೇಳಿದ ಹಾಗೆ ನಾವು ಈ ಸ್ಕ್ರೀನ್ ಅಡಿಕ್ಷನ್ ವರ್ಷ ಇನ್ಕ್ರೀಸ್ ಆಗ್ತಾ ಇದೆ. ಅದು ನೀವು ಭಾಳ ಚೆನ್ನಾಗಿ ಹೇಳಿದ್ರಿ. ಕೆಲವೊಮ್ಮೆ ಅನಿವಾರ್ಯವಾಗಿ ಕೂಡ ಕೆಲಸಕ್ಕೆ ಹೋಗುವ ಮಹಿಳೆಯರು ಇರ್ತಾರೆ. ಸೊ ಬಟ್ ಏನಂದರೆ ಒಂದು ಕಂಟ್ರೋಲಲ್ಲಿ ಇದ್ಕೊಂಡು ಮಾಡಿದ್ರೆ ಅದು ಬಹಳ ಇಲ್ಲಿ ಮುಖ್ಯ ಆಗುತ್ತೆ. ಮಲಗಕ್ಕೆ 2 ಗಂಟೆ ಅವಧಿಗೆ ಮೊದಲೇನೆ ನಾವು ಸ್ಕ್ರೀನಿಂದ ದೂರ ಇರುವಂಥದ್ದು. ಆ ಥರ ಕೆಲವೊಂದು ಏನು ಮಾಡೋಕ್ಕಾಗಲ್ಲ. ಈಗ ಇನ್ನೆವಿಟೇಬಲ್ ಅಂತಂದಾಗ ಅದಕ್ಕೆ ಪೂರಕವಾಗಿ ದಾರಿಗಳು ಇರುತ್ತೆ ಸರಿ ಮಾಡ್ಕೊಳ್ಳೋದಕ್ಕೆ, ಅದನ್ನು ಮಾಡ್ಕೊಂಡ್ರೆ ಅನುಕೂಲ ಆಗುತ್ತೆ. ಅದ್ರ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ, ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.